We are passengers from Peco Parking. Kindly use the shuttle service to pick up point number 12. ಕೆಲಸ ಮಾಡೋದು ಅವಾರ್ಡ್ ಇಲ್ಲಿ ಬರ್ತಾವಲ್ಲ ಇದೆಲ್ಲ ಸರ್ ಎಲ್ಲ ಒಂದು ಕಡೆ ಬಂದ್ಬಿಡಿ ಸರ್. ಆ ಕಡೆ ಅಲ್ಸಿ ಗಂಗಡ ಸೈಡ್ ಮಾಡಿಸಿ. ಆಚೆ ಬಂದ್ಬಿಡಿ ಸರ್. ಆಚೆ ಬಂದ್ಬಿಡಿ ಸರ್. ಹೇಗೆ ಸ್ವಲ್ಪ ಈ ಸೈಡ್ ಸರ್ ಇನ್ ಸರ್ ಹಿಂದೆ ಬನ್ನಿ ಸೆಂಟರ್ ಬಾ ಪ್ರಕಾಶ್. ಓಕೆ ವಿಜಯ ರತ್ನ ಅವಾರ್ಡನ್ನು ದುಬೈನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ನಮ್ಮ ಜೊತೆ ಆನಂದ್ ಸಂಕೇಶ್ವರು ಸಹ ಬಂದಿದ್ದರು. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರ್ತಾ ಇತ್ತು. ಆ ನೆರವೇರ್ತಂಥ ಸನ್ನಿವೇಶದಲ್ಲಿ 4 ಕಡೆ ದಾಳಿ ಆಯಿತು. ಆ ದಾಳಿಯಲ್ಲಿ ನಮಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಂಥ ಸನ್ನಿವೇಶದಲ್ಲಿ ನಮಗೆ ಗೊತ್ತಾಗಲಿಲ್ಲ. ಹೊರಗಡೆ ಬಂದಾಗ ಗೊತ್ತಾಯಿತು. ತುಂಬ ಭಯಭೀತರಾಗಿ ನಾವು ಹೋಟ್ಲಿಗೆ ಸೇರಿದ್ವಿ. ರಾತ್ರಿ 12:30ಕ್ಕೆ ಸರಿಯಾಗಿ ಎಲ್ಲರ ಮೊಬೈಲಿಗೂ ಒಂದು ಮೆಸೇಜ್ ಬರುತ್ತೆ, ಸೈರನ್ ಆಗುತ್ತೆ, ಅಲರ್ಟ್ ಆಗುತ್ತೆ. ಆ ಎಮರ್ಜೆನ್ಸಿಯನ್ನು ದುಬೈ ಸರ್ಕಾರ ಘೋಷಣೆ ಮಾಡುತ್ತೆ. ನಾವು ಆ ಸಂದರ್ಭದಲ್ಲಿ ಹೋಟ್ಲಲ್ಲಿ ಮಲಗಲಿಕ್ಕಾಗಲಿಲ್ಲ. ಎಲ್ಲರೂ ಬಿಟ್ಟು ಕೆಳಗಡೆ ಬಂದ್ವಿ. ಆ ಬಂದಂಥ ಸನ್ನಿವೇಶದಲ್ಲಿ ಎಲ್ಲರೂ ಭಯಭೀತರಾಗಿ ತುಂಬ ಗಾಬರಿ ಆದ್ವಿ. ಆ ಸನ್ನಿವೇಶನ ನೆನೆಸ್ಕೊಂಡ್ರೆ ನಮಗೆ ಮತ್ತೊಂದು ಜನ್ಮ ಕೊಟ್ಟಂಥ ಭಗವಂತನಿಗೆ ನಾನು ನನ್ನ ನಮಸ್ಕಾರಗಳನ್ನೆಲ್ಲ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಬೇಕಾಗುತ್ತೆ. ಅದೇ ರೀತಿ ವಿಜಯ ಸಂಕೇಶ್ವರ್ ಅವರು ಫೋನ್ ಮಾಡಿ ಮುಖಾಂತರ ಹೇಳಿದ್ರು ಅವರ ಮಗರಾದಂಥ ಆನಂದ್ ಸಂಕೇಶ್ವರ್ಗೆ, ನನ್ನ ಕುಟುಂಬ ಇದ್ದಂಗೆ ಯಾರು ಹೋಗಿದ್ದೀರಾ ಅವರೆಲ್ಲರನ್ನು ಸುರಕ್ಷಿತವಾಗಿ ಕರ್ಕೊಂಬಂದು ಕರ್ನಾಟಕಕ್ಕಿರ್ಬೋದು ಯಾವುದೇ ಭಾಗದಿಂದ ಇವರ ವಿಜಯರತ್ನ ಅವಾರ್ಡ್ ತೊಗೊಳಕ್ಕೆ ಬಂದಿದ್ದಾರೆ, ಅವರೆಲ್ಲರನ್ನು ಸುರಕ್ಷಿತವಾಗಿ ಅವರವರ ಕುಟುಂಬಕ್ಕೆ ಸೇರಿಸೋ ಜವಾಬ್ದಾರಿ ನಿಂದಪ್ಪ ಅಂತ ಹೇಳಿದ್ರು. ಅದೊಂದು ಧೈರ್ಯವಾದಂಥ ಸಂದೇಶ ಕೊಟ್ಟಂಥ ಸನ್ನಿವೇಶದಲ್ಲಿ ನಮ್ಮ ಈ ಕರ್ನಾಟಕದಿಂದಲೂ ಸಹ ಹಾಗೂ ಡೆಲ್ಲಿಯಿಂದಲೂ ಸಹ ನಮಗೆ ಕರೆಗಳು ಬಂದವು. ಧೈರ್ಯವನ್ನು ತುಂಬಿದಂಥ ಕೆಲಸವನ್ನು ಮಾಡಿದ್ರು. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ನನಗೆ ಕಾಲ್ ಮಾಡಿ ಯಾವುದೇ ರೀತಿ ಭಯ ಪಡಬೇಡಿ, ಧೈರ್ಯವಾಗಿರಿ ಅಂತೇಳಿ ಸಂದೇಶವನ್ನು ಕೊಟ್ಟರು. ನಮ್ಮ ತಾಲೂಕಿನ ಶಾಸಕರು ಸಹ ಅದೇ ಸಂದೇಶವನ್ನು ಕೊಟ್ಟರು. ಅದೇ ರೀತಿ ನಮ್ಮಲ್ಲಿ ಬಂದಿದ್ದಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಹಾಗೂ ಎಲ್ಲ ಸ್ನೇಹಿತರು, ಕುಟುಂಬ ವರ್ಗದವರು ತುಂಬ ಹುಷಾರಾಗಿ ಗಂಭೀರವಾಗಿ, ಅದರಲ್ಲೂ ಸಹ ಆನಂದ್ ಸಂಕೇಶ್ವರ್ ಅವರು ಯಾವುದೇ ಭಯಭೀತಿ ಬೀಳ್ದಿರೋ ಥರ ನೋಡ್ಕೊಂಡು ನಮ್ಮನ್ನು ಸುರಕ್ಷಿತವಾಗಿ 5 ದಿನಗಳ ಮಟ್ಟಿಗೆ ಜಾಸ್ತಿ ಆಯಿತು. ನಮ್ಮದು ಕಾರ್ಯಕ್ರಮ ಅಲ್ಲಿ ಎಕ್ಸ್ಟೆಂಡ್ ಆಯಿತು. ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ಬಗ್ಗೆ ಕಾಳಜಿ ಇರ್ಬೋದು. ನಮ್ಮಲ್ಲೇ ಇರ್ತಕ್ಕಂಥ ಡಾಕ್ಟ್ರು ಸಹ ತುಂಬ ಎಲ್ಲ ರೀತಿಯ ಮೆಡಿಸಿನ್ ಅವ್ರಿಗೆ ಎಲ್ಲರಿಗೂ ತಲುಪಿಸೋವಂಥ ವ್ಯವಸ್ಥೆ ಮಾಡಿದ್ರು. ನಮಗೆ 3 ಬಾರಿ ಫ್ಲೈಟ್ ಕ್ಯಾನ್ಸಲ್ ಆದಾಗ ತುಂಬ ಭಯನೂ ಆಯಿತು. ನಮ್ಮದು ಅದೃಷ್ಟ ಎಲ್ಲರದು ಚೆನ್ನಾಗಿತ್ತು. ನಾವು ಫಿಜಿರೋ ಅಂತಕ್ಕಂಥ ಒಂದು ದೇಶಕ್ಕೆ ಬಂದು ಅಲ್ಲಿಂದ ನಾವು ನಿನ್ನೆ ರಾತ್ರಿ 1 ಗಂಟೆಗೆ ಹೊರಟಿ ಬೆಳಗ್ಗೆ 6 ಗಂಟೆಗೆ ಡೆಲ್ಲಿ ತಲುಪಿದ್ವಿ. ವಿಜಯವಾಣಿ ತಂಡ 6 ಗಂಟೆಯ ಸಮಯದಲ್ಲಿ ಅಲ್ಲಿ ಬಂದು ಮತ್ತೆ ರಿಸೀವ್ ಮಾಡ್ತು. ಕರ್ನಾಟಕ ಭವನದವರು ಬಂದು ಸಹ ನಮಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಈಗ ನಾವು ಮಧ್ಯಾಹ್ನ 2 ಗಂಟೆ ಸರಿಯಾಗಿ ಬೆಂಗಳೂರಿಗೆ ತಲುಪಿದ್ದೇವೆ. ನಮ್ಮನ್ನು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಥರ ಪೂಜೆ ಪುನಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರು ತಮ್ಮ ಮಾಧ್ಯಮದ ಮುಖಾಂತರ ಅವರೆಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳನ್ನ ನಮ್ಮ ಟೀಮಿನ ಪರವಾಗಿ ವಿಜಯ ಸಂಕೇಶ್ವರ್ ಅವರ ಪರವಾಗಿ ತಿಳಿಸ್ಲಿಕ್ಕೆ ಬಯಸ್ತೀನಿ ಸರ್. ಧನ್ಯವಾದಗಳು. ನನ್ನ ಹೆಸರು KVN ಶಿವಕುಮಾರ್ ಅಂತೇಳಿ ಅರ್ಸಿಕೆ. ಸುಮ್ಮನೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಒಂದು ಬರೆದಿದ್ದೆ, ಅದನ್ನು ನಾನು ಹೇಳ್ತೀನಿ. ವಿಜಯರತ್ನ 2026 ಸಂಭ್ರಮದ ಸಂಕೇತ. ಭಾರತದ ಒಂದೊಂದು ಹಳ್ಳಿ ತಾಲೂಕುಗಳಿಂದ ಶುರುವಾದ ಮೆರವಣಿಗೆಯ ವೈಭವದ ಹಬ್ಬ ವಿಜಯರತ್ನ ಅವಾರ್ಡ್. ಪ್ರತಿಕಾಯಕವ ಗುರುತಿಸಿ ಗೌರವಿಸಬೇಕೆಂಬ ಬೃಹತ್ ಹಂಬಲವನ್ನು ಹೊಂದಿರುವಂತಹ ವಿಜಯರತ್ನ 2026 ಅವಾರ್ಡ್ ನಮಗೆ ಬುರ್ಜ್ ಖಲೀಫಾಗಿಂತ ಎತ್ತರದ ಸ್ಥಾನದಲ್ಲಿರಿಸಿ ಇಂದು ನಮ್ಮನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದೆ. ನಿಮ್ಮಿ ಕಾಯಕಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ. VRL ಸಂಸ್ಥೆಗೆ, ಆನಂದ್ ಸಂಕೇಶ್ವರ್ ಜಿಗೆ ನಮ್ಮೆಲ್ಲರ ಪರವಾಗಿ ವಂದನೆ. ತುಂಬ ಚೆನ್ನಾಗಿ ಅವರು ಸಣ್ಣ ಮಗು 3 ವರ್ಷದಿಂದ ಹಿಡಿದು ದೊಡ್ಡವರ ಅಜ್ಜ ಅಜ್ಜಿಗಳ ತನಕ ಎಲ್ಲರೂ ಇದ್ವಿ ನಮ್ಮ ಟೀಮಲ್ಲಿ. ಎಲ್ಲರೂ ಆನಂದ್ ಸಂಕೇಶ್ವರ್ ಜಿ ಮಾತ್ರ ಫುಡ್ ಕೊಡ್ಸಿರೋದು. ಪ್ರತಿದಿನ
ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಕಡೆನೂ ಅವರೇ 2-3 ಬಸ್ ಮಾಡಿದರು. ಎಲ್ಲ ಕಡೆ ಅವರು ಊಟಕ್ಕೆ ಕರ್ಕೊಂಡು ಹೋಗ್ತಿದ್ರು. ಸ್ಪೆಷಲ್ ಊಟಗಳು ನಮಗೇನು ಸೇರುತ್ತೆ, ಒಬ್ಬಟ್ಟು, ಜೋಳದ ರೊಟ್ಟಿ, ಮುದ್ದೆ ಊಟ, ಆ ಥರ ನಮ್ಗೆ ಏನು ಸೇರ್ತಿದೆ ಅದನ್ನು ನೋಡಿಕೊಂಡು ರಿಕ್ವೈರ್ಡ್ ಇರೋದೆಲ್ಲ ಕೊಡಿಸಿದ್ರು. ಯುದ್ಧ ಇತ್ತು, ಅದು ತುಂಬ ಮಿಸೈಲ್ಸ್ ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿದೆ ಅಂತ ಭಯ ಬರೋದು. ಇಲ್ಲಿಂದ ನೀವುಗಳು ಇನ್ನೂ ಜಾಸ್ತಿ ಭಯಪಡಿಸಿದ್ರಿ ನಮ್ಮನ್ನು. ಆದರೆ ಅವ್ರು ನಮಗೆ ಏನು ಮಾಡಿದ್ರು ಅಂದರೆ ಸೇಫಾಗಿ ಇಟ್ಕೊಂಡು ಕರ್ಕೊಂಬಂದರು. ಅದು ನಮಗೆ ತುಂಬ ಖುಷಿಯಾಗಿದೆ. ಕೇಳಿಸ್ತು 2-3 ಸತಿ ನಮ್ಗೆ ವಾರ್ನಿಂಗ್ಸ್ ಬಂತು ವಿತ್ ನೇಮು. ಅಲಾರಮ್ಸು ನಾವಿದ್ದಿದ್ದ ದಿನ 3 ಸಲ ಅಲಾರಾಮ್ ಬಂದಿದೆ ಮೊಬೈಲ್ಗೆ. ನೆನ್ನೆ ನಾವು ಲಿಫ್ಟ್ ಆಗುವಾಗಲೂ ಸಹ 3-4 ಸಲ ನಮಗೂ ಅಲಾರಾಮ್ ಬಂತು. ಆಮೇಲೆ ಆನಂದ್ ಸಂಕೇಶ್ವರ್ ಸರು ನಾವು ಹೋಗಿದ್ದ ದಿನದಿಂದ ಫಂಕ್ಷನ್ ಡೇಯಿಂದ ಹಿಡ್ದು ಬಂದು ಫ್ಲೈಟ್ ಹತ್ತಿಸಿ ಜೊತೆ ಕರ್ಕೊಂಬಂದು ಇಲ್ಲಿ ಬಿಡೋ ತನಕನೂ ಜೊತೆಗೆ ಇದ್ದಾರೆ. ನಮ್ಮ ಡೆಸ್ಟಿನಿ ಪ್ಲೇಸಸ್ ನಾವು ಮಂಗಳೂರಿಗೆ, ತುಮಕೂರಿಗೆ ಮತ್ತು ಹುಬ್ಳಿ ಕಡೆಗೆ ಅವರೇ ಸ್ವಂತ ದುಡ್ಡಲ್ಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.